ಇನ್ನು ಕೊಲ್ಹಾಪುರದ ಹೃದಯ ಭಾಗದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆಯನ್ನ ಕಂಡು ಕೊಲ್ಹಾಪುರದ ಜನ ಆತಂಕಕ್ಕೊಳಗಾಗಿದ್ದಾರೆ. ಓರ್ವ ಹೋಟೆಲ್ ಸಿಬ್ಬಂದಿ ಮೇಲೆ ಚಿರತೆ ದಾಳಿ ಮಾಡಿದ್ದು, ತಾರಾಬಾಯಿ ಪಾರ್ಕ್ ಬಳಿಯ ಗಾರ್ಡನ್ಗೆ ಚಿರತೆ ನುಗ್ಗಿದೆ. ಅರಣ್ಯ ಇಲಾಖೆ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ದು, ಜನರನ್ನ ಕಂಡು ಡ್ರೈನೇಜ್ ಒಳಗೆ ಚಿರತೆ ಅಡಗಿ ನಿಂತಿತ್ತು. ಕಾರ್ಯಾಚರಣೆ ವೇಳೆ ಓರ್ವ ಸಿಬ್ಬಂದಿ ಮೇಲೂ ಚಿರತೆ ದಾಳಿ ಮಾಡಿರೋದು. ಸತತ 3.5 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಚಿರತೆಯನ್ನ ಸೆರೆ ಹಿಡಿದ ಬಳಿಕ ಅಲ್ಲಿದ್ದ ಸ್ಥಳೀಯರು ನೆಮ್ಮದಿಯನ್ನು ನಿಟ್ಟುಸಿರು ಬಿಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಆ ಚಿರತೆ ಆ ಸಿಬ್ಬಂದಿ ಮೇಲೆ ಕೂಡ ದಾಳಿ ಮಾಡೋದಕ್ಕೆ ಮುಂದಾಗುತ್ತೆ. ಅದಾದ ಬಳಿಕ ಅಲ್ಲೇ ಪಕ್ಕದಲ್ಲಿದ್ದಂತ ಡ್ರೈನೇಜ್ ಒಳಗೆ ಹೋಗಿ ಅಡಗಿ ಕೂರುತ್ತೆ. ಸತತ 3.5 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ್ದಾರೆ ಅಧಿಕಾರಿಗಳು. ಕೊನೆಗೂ ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾವು ಸ್ಕ್ರೀನ್ ಮೇಲೆ ಎರಡೂ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಒಂದ್ ಕಡೆ ಚಿರತೆ ಯಾವ ರೀತಿ ಅಧಿಕಾರಿ ಮೇಲೆ ದಾಳಿ ಮಾಡುತ್ತೆ ಅಂತ, ಮತ್ತೊಂದ್ ಕಡೆ ಚಿರತೆಯ ಸೆರೆ ಹಿಡಿಯುವ ಕಾರ್ಯಾಚರಣೆ ಹೇಗಿತ್ತು ಅಂತ. ಡ್ರೈನೇಜ್ ಒಳಗೆ ಅಡಗಿ ಕೂತಿದ್ದ ಚಿರತೆಯನ್ನ 3.5 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಕೊನೆಗೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸೆರೆ ಹಿಡಿದಿದ್ದಾರೆ. ಆ ಚಿರತೆಯನ್ನ ಸೆರೆ ಹಿಡಿಯುವಂತ ಕ್ಷಣ ರೋಚಕವಾಗಿತ್ತು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸುಮಾರು 10-20 ಮಂದಿ ಅಧಿಕಾರಿಗಳು ಸ್ಥಳೀಯರು ಸೇರ್ಕೊಂಡು ಕೊನೆಗೂ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ಕೊಲ್ಹಾಪುರದ ಜನ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಚಿರತೆಯನ್ನ ಸೆರೆ ಹಿಡಿದು ಬೋನ್ನಲ್ಲಿ ತಗೊಂಡು ಹೋಗ್ತಾ ಇರುವ ದೃಶ್ಯ. ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆ ಸೆರೆ ಹಿಡಿಯೋದಕ್ಕೆ ಬಂದಾಗ ಅವ್ರ ಮೇಲೆ ಕೂಡ ದಾಳಿ ಮಾಡಿತ್ತು. ಅದರ ಜೊತೆಗೆ ಕೊಲ್ಹಾಪುರದ ಸ್ಥಳೀಯನೋರ್ವನ ಮೇಲೆ ಕೂಡ ದಾಳಿ ಮಾಡಿತ್ತು. ಹಾಗಾಗಿ ಹೇಗಾದ್ರೂ ಮಾಡಿ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಆ ಭಾಗದ ಜನರು ಒತ್ತಾಯ ಮಾಡಿದ್ರು. ಕೊನೆಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಸತತ 3.5 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಆ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ಕೊಲ್ಹಾಪುರದ ಜನಕ್ಕೆ ಆತಂಕಕ್ಕೆ ದೂಡಿದ್ದಂತ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ಪೊಲೀಸ್ ಸಿಬ್ಬಂದಿ ಮೇಲೆ ಚಿರತೆ ದಾಳಿ ಯಾವ ರೀತಿ ಇತ್ತು ಅನ್ನುವ ದೃಶ್ಯವನ್ನ ನೋಡ್ತಾ ಇದ್ದೀವಿ ನಾವು. ಬಚಾವಾಗಿದ್ದಾರೆ ಪೊಲೀಸ್ ಸಿಬ್ಬಂದಿ. ಏಕಾಏಕಿ ದಾಳಿ ಮಾಡೋದಕ್ಕೆ ಮುಂದಾಗಿದೆ ಚಿರತೆ. ಮತ್ತೊಂದು ಕಡೆ ಚಿರತೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಹೇಗಿತ್ತು ಅನ್ನೋದನ್ನ ನೋಡ್ತಿದ್ದೀವಿ. ಈ ಸೊಪ್ಪಂತ ಒಳ್ಳೆಗಳು. ಓಕೆ, ವಾ 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 ಚಾನ್ ವಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.